ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು 1933ಕ್ಕೆ ಬೆಲ್ಜಿಯಂನ ಬೆನ್ಯೂಕ್ಸ್ ಅನ್ನೋ ಒಂದು ತುಂಬಾ ಚಿಕ್ಕ ಹಳ್ಳಿ. ಹೌದು. ಆ ಕಾಲ ಹೇಗಿತ್ತು ಅಂದ್ರೆ ಜಗತ್ತು ಮಹಾ ಆರ್ಥಿಕ ಹಿಂಜರಿತದಿಂದ ಬಳಲುತ್ತಿತ್ತು. ಯುರೋಪ್ ಅಂತೂ 2 ಮಹಾಯುದ್ಧಗಳ ನಡುವೆ ಒಂದು ರೀತಿ ಅಸ್ಥಿರತೆಯಲ್ಲೇ ಇತ್ತು. ನಿಜ. ರಾಜಕೀಯವಾಗಿ ಸಾಮಾಜಿಕವಾಗಿ ಕೂಡ ಬಹಳ ಸಂಕೀರ್ಣವಾದ ಸಮಯ. ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ಬೆನ್ಯೂಕ್ಸ್ನಲ್ಲಿ ಕನ್ಯಾ ಮೇರಿಯ ದರ್ಶನಗಳಾದವು ಅಂತ ಹೇಳಲಾಗುತ್ತೆ. ಸರಣಿ ದರ್ಶನಗಳು ಒಂದಲ್ಲ. ಹೌದು, 8 ದರ್ಶನಗಳು. ನಾವಿವತ್ತೇನ್ ಮಾಡ್ತಿದ್ವಿ ಅಂದ್ರೆ ಐತಿಹಾಸಿಕ ದಾಖಲೆಗಳು, ಚರ್ಚ್ನ ಅಧಿಕೃತ ತನಿಖಾ ವರದಿಗಳು, ಆಮೇಲೆ ದೇವತಾಶಾಸ್ತ್ರೀಯ ವಿಶ್ಲೇಷಣೆಗಳು ಇವನ್ನೆಲ್ಲ ಆಧರಿಸಿ ಈ ಘಟನೆಗಳ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ಇದರ ಹಿಂದಿನ ಕಥೆ ಏನು, ಸಂದೇಶಗಳ ಅರ್ಥ ಏನು, ಇಂದಿಗೂ ಯಾಕೆ ಮುಖ್ಯ, ಇದೆಲ್ಲ ನೋಡೋಣ. ಅದೇ ನಮ್ಮ ಇವತ್ತಿನ ಪ್ರಯತ್ನ. ಇಲ್ಲಿ ಶುರುವಲ್ಲೇ ಒಂದು ಕುತೂಹಲಕಾರಿ ವಿಷಯ ಇದೆ ಗೊತ್ತಾ? ಓ, ಹೇಳಿ. ಈ ಬೆನ್ಯೂಕ್ಸ್ನಲ್ಲಿ ದರ್ಶನಗಳು ಶುರುವಾಗೋದಕ್ಕೆ ಕೇವಲ 12 ದಿನಗಳ ಹಿಂದೆ ಅಷ್ಟೇ. ಸುಮಾರು 50 ಮೈಲಿ ದೂರದಲ್ಲಿರೋ ಬೀರಾಂಗ್ ಅನ್ನೋ ಊರಲ್ಲಿ ಇದೇ ತರದ ಮೇರಿಯ ದರ್ಶನಗಳು ಮುಗಿದಿದ್ವು. ಹೌದಾ? ಒಂದೇ ಸಮಯದಲ್ಲಿ? ಅಷ್ಟು ಹತ್ತಿರದಲ್ಲಿ? ಹೌದು. ಇದು ಕಾಕತಾಳೀಯವ ಅಥವಾ ಆ ಕಾಲದ ಬೆಲ್ಜಿಯಂನ ಆಧ್ಯಾತ್ಮಿಕ ಅಗತ್ಯಕ್ಕೆ ಒಂಥರ ದೈವಿಕ ಉತ್ತರವ? ಇದು ಆಗಿನ ತನಿಖಾಧಿಕಾರಿಗಳಿಗೆ ಖಂಡಿತ ತಲೆನೋವು ತಂದಿರುತ್ತೆ ಅಲ್ವಾ? ಖಂಡಿತವಾಗಿ. ಶುರುವಲ್ಲೇ ಒಂದು ನಿಗೂಢತೆಯನ್ನ ಇದು ಸೃಷ್ಟಿ ಮಾಡಿತ್ತು. ಸರಿ, ಹಾಗಾದ್ರೆ ಈ ದರ್ಶನಗಳನ್ನ ಕಂಡಿದ್ಯಾರು? ಆಕೆ ಮೇರಿಯೆಟ್ ಬೆಕೋ ಅಂತ, ಕೇವಲ 11 ವರ್ಷದ ಹುಡುಗಿ. ಸಣ್ಣ ವಯಸ್ಸು. 7 ಜನ ಮಕ್ಕಳಲ್ಲಿ ಹಿರಿಯವಳು. ಕುಟುಂಬದ ಸ್ಥಿತಿ ಹೇಗಿತ್ತು ಅಂದ್ರೆ ತುಂಬಾ ಬಡತನ. ಹೌದು, ಆ ಕಾಲದಲ್ಲಿ ಸಾಮಾನ್ಯವಾಗಿದ್ದ ಪರಿಸ್ಥಿತಿ ಅದು, ವಿಶೇಷವಾಗಿ ಕಾರ್ಮಿಕ ವರ್ಗದಲ್ಲಿ. ತಂದೆ ಜೂಲಿಯನ್ ಒಬ್ಬ ತಂತಿ ತಯಾರಿಕರು, ಆದ್ರೆ ನಿರುದ್ಯೋಗಿ. ಲೀಜ್ ನಗರದ ಹೊರವಲಯದಲ್ಲಿ ಒಂದು ದೊಡ್ಡ ಪೈನ್ ಕಾಡಿನ ಹತ್ರ ಒಂದು ಸಾಮಾನ್ಯ ಕಾರ್ಮಿಕರ ಮನೆಯಲ್ಲಿ ವಾಸವಾಗಿದ್ರು. ಅವರ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ಹೌದು, ಅದು ಅಷ್ಟೇನೋ ಗಟ್ಟಿಯಾಗಿರ್ಲಿಲ್ಲ. ಚರ್ಚಿಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಎಲ್ಲ ಬಹಳ ಕಡಿಮೆ. ನಾಮ ಮಾತ್ರ ಕ್ಯಾಥೋಲಿಕ್ ಅಂತಾರಲ್ಲ ಹಾಗೆ. ಮೇರಿಯೇಟ್ ಕೂಡ ಧಾರ್ಮಿಕ ಪಾಠಗಳಲ್ಲಿ, ಅಂದ್ರೆ ಕ್ಯಾಟೆಕಿಸಮ್ ಕ್ಲಾಸ್ಗಳಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಿರ್ಲಿಲ್ಲಂತೆ. ಹೌದು, ಮೊದಲ ಪವಿತ್ರ ಪರಮಪ್ರಸಾದದ ತರಗತಿಗಳಿಗೂ ಹೋಗಿರ್ಲಿಲ್ಲ ಅಂತ ದಾಖಲೆ ಹೇಳುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ಧಾರ್ಮಿಕ ನಿರಾಸಕ್ತಿ ಮತ್ತು ಬಡತನದ ಹಿನ್ನೆಲೆ ಇದೆಯಲ್ಲ, ವಿಚಿತ್ರ ಅಂದ್ರೆ ಅದು ಈ ಘಟನೆಗಳ ವಿಶ್ವಾಸಾರ್ಹತೆಗೆ ಒಂದ್ರೀತಿ ಪೂರಕವಾಯಿತು. ಹೇಗೆ? ಯಾಕಂದ್ರೆ ಇದು ಮೊದಲೇ ಇದ್ದ ಧಾರ್ಮಿಕ ಉತ್ಸಾಹದಿಂದ ಹುಟ್ಟಿದ ಕಲ್ಪನೆ ಅಲ್ಲ. ಇದು ಪೂರ್ವಗ್ರಹ ಪೀಡಿತ ಅಲ್ಲ ಅಂತ ವಾದ ಮಾಡ್ಲಿಕ್ಕೆ ಚರ್ಚಿಗೆ ಅನುಕೂಲ ಆಯಿತು. ಓ, ಹಾಗೆ. ಮೇರಿಯಟ್ ಒಂದ್ ರೀತಿ ಆಧ್ಯಾತ್ಮಿಕವಾಗಿ ಖಾಲಿ ಸ್ಲೇಟ್ ತರ ಇದ್ಲು. ಆಮೇಲೆ ದರ್ಶನಗಳ ನಂತರ ಅವಳಲ್ಲಿ ಮತ್ತು ಇಡೀ ಕುಟುಂಬದಲ್ಲಿ ಆದ ಬದಲಾವಣೆ ಇದೆಯಲ್ಲ, ತಕ್ಷಣದ ಬದಲಾವಣೆನಾ? ಹೌದು, ತಕ್ಷಣದ ಆಳವಾದ ಧಾರ್ಮಿಕ ಪರಿವರ್ತನೆ. ಇದು ಚರ್ಚ್ನ ತನಿಖೆಯಲ್ಲಿ ಪರಿಗಣಿಸಿದ ಒಂದು ಬಹಳ ಮುಖ್ಯವಾದ, ಗಮನಾರ್ಹವಾದ ಅಂಶವಾಗಿತ್ತು. ಹಾಗಾದ್ರೆ ಆ 8 ದರ್ಶನಗಳ ಸರಣಿ ಹೇಗೆ ನಡೀತು ಅಂತ ನೋಡೋಣ ಕಾಲಾನುಕ್ರಮದಲ್ಲಿ. ಖಂಡಿತ. ಮೊದಲನೆಯದು ಜನವರಿ 15, 1933, ಭಾನುವಾರ ಸಂಜೆ ಸುಮಾರು 7 ಗಂಟೆ. ಮೇರಿಯೆಟ್ ಮನೆಯ ಅಡುಗೆ ಮನೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ಲು. ಆಗ ತೋಟದಲ್ಲಿ ಪೂರ್ತಿ ಬೆಳಕಿನಿಂದಲೇ ಮಾಡದ ಹಾಗೆ ಕಾಣೋ ಒಬ್ಬ ಸುಂದರ ಮಹಿಳೆ ಕಂಡ್ಲು. ಬಿಳಿ ಗೌನು, ನೀಲಿ ಬಣ್ಣದ ಪಟ್ಟಿ, ಬಲಗಾಲಿನ ಮೇಲೆ ಒಂದು ಚಿನ್ನದ ಗುಲಾಬಿ ಹೂವು, ಕೈಯಲ್ಲಿ ಜಪಮಾಲೆ ಹಿಡಿದಿದ್ಲು. ತಾಯಿ ಇದನ್ ಮೊದಲು ನಂಬಿಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಏನೋ ಮಾಟ ಇರಬೇಕು ಅಂತೆಲ್ಲ ಅಂದುಕೊಂಡ್ರು. ಆಮೇಲೆ ತಾವೇ ಆ ಆಕೃತಿ ನೋಡಿ ಹೆದರಿ ಬಾಗಿಲು ಮುಚ್ಚಿಬಿಟ್ರು. ಅದು ಮೊದಲ ಪ್ರತಿಕ್ರಿಯೆ. 3 ದಿನ ಬಿಟ್ಟು ಜನವರಿ 18 ಬುಧವಾರ ಸಂಜೆ ಮೇರಿಯಟ್ ಹೇಳೋ ಪ್ರಕಾರ ಏನೋ ಒಂದು ಒಳಗಿನ ಒತ್ತಡ ಅವಳನ್ನ ಮನೆಯಿಂದ ಹೊರಗೆ ಹೋಗುವಂತೆ ಮಾಡ್ತು. ತಾನಾಗೆ ಹೊರಗೋದ್ಲು? ಹೌದು. ಹೊರಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಮಹಿಳೆ ಮತ್ತೆ ಪ್ರತ್ಯಕ್ಷಳಾದ್ಲು. ಈ ಸಾರಿ ಮಾತಾಡ್ದ್ಲು. ತನ್ನನ್ನ ದೀನರ ಕನ್ಯೆ ಅಂತ ಪರಿಚಯ ಮಾಡ್ಕೊಂಡ್ಲು. ಲಾ ವಿಯರ್ಜ್ ದೆ ಪೋವ್ರ್, ವರ್ಜಿನ್ ಆಫ್ ದ ಪುವರ್. ಮತ್ತು ಅಂದು ಹೇಳಿದ ಸಂದೇಶ ಬಹಳ ಮುಖ್ಯವಾದ್ದು. ನಾನು ದುಃಖವನ್ನು ನಿವಾರಿಸಲು ಬಂದಿದ್ದೇನೆ ಅಂತ. ಐ ಕಮ್ ಟು ರಿಲೀವ್ ಸಫರಿಂಗ್. ನಂತರ ಹತ್ತಿರದಲ್ಲೇ ಇದ್ದ ಒಂದು ಚಿಕ್ಕ ಕಾರಂಜಿಯಲ್ಲಿ ಕೈ ಹಾಕಕ್ಕೆ ಹೇಳಿ, ಈ ಕಾರಂಜಿ ನನಗಾಗಿ ಕಾಯ್ದಿರಿಸಲಾಗಿದೆ ಅಂದಳು. ಆ ಕಾಲದ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಆ ಮಹಾ ಆರ್ಥಿಕ ಹಿಂಜರಿತ, ನಿರುದ್ಯೋಗ, ಬಡತನ. ಹೌದು. ಅಂಥ ಸಮಯದಲ್ಲಿ ದುಃಖ ನಿವಾರಿಸಲು ಬಂದಿದ್ದೇನೆ ಅನ್ನೋ ಮಾತು ಜನರಿಗೆ ಎಷ್ಟು ದೊಡ್ಡ ಭರವಸೆ ಕೊಟ್ಟಿರುತ್ತಲ್ವಾ? ಇದು ಕೇವಲ ಆಧ್ಯಾತ್ಮಿಕ ಸಾಂತ್ವನ ಅಲ್ಲ. ನಿಜ. ದೈಹಿಕ, ನೈತಿಕ ಕಷ್ಟಗಳಿಗೂ ಒಂದು ಉತ್ತರ ಸಿಕ್ಕ ಹಾಗೆ. ಹೌದು.
ರಾಜಕೀಯ ಆರ್ಥಿಕ ವ್ಯವಸ್ಥೆಗಳು ವಿಫಲವಾದಾಗ ಈ ದೈವಿಕ ವಾಗ್ದಾನ ಒಂಥರ ವಿಶಿಷ್ಟವಾದ ಶಕ್ತಿ ಕೊಡ್ತು. ಬಹುಶಃ ಇದೇ ಆ ದರ್ಶನಗಳ ತಕ್ಷಣದ ಪ್ರಭಾವಕ್ಕೆ ಕಾರಣ ಇರಬೇಕು. ಮರುದಿನವೇ ಜನವರಿ 19ಕ್ಕೆ 3ನೇ ದರ್ಶನ. ಆಗ ಸುಮಾರು 17 ಜನ ಸಾಕ್ಷಿಗಳಿದ್ರಂತೆ. ಓ, ಜನ ಸೇರಕ್ ಶುರುವಾಗಿದ್ರು. ಹೌದು. ಆಗ ಕನ್ಯೆ ಆ ಕಾರಂಜಿಯ ಮಹತ್ವವನ್ನು ಇನ್ನೂ ವಿಸ್ತರಿಸಿದಳು. ಈ ಮೂಲವು ಎಲ್ಲಾ ರಾಷ್ಟ್ರಗಳಾಗಿ ಕಾಯ್ದಿರಿಸಲಾಗಿದೆ ಅಂತ. ಇದು ಗಮನಾರ್ಹವಾದ ಬದಲಾವಣೆ, ಸ್ಥಳೀಯ ಮಹತ್ವದಿಂದ ಸಾರ್ವತ್ರಿಕ ಆಯಾಮಕ್ಕೆ. ಹೌದು, ಫಾರ್ ಆಲ್ ದ ನೇಷನ್ಸ್. ನಂತರ ಫೆಬ್ರವರಿ 11ನೇ ತಾರೀಕು 5ನೇ ದರ್ಶನ. ಇದೇ ದಿನವನ್ನ ಈಗ ಕ್ಯಾಥೋಲಿಕ್ ಚರ್ಚ್ ವಿಶ್ವ ರೋಗಿಗಳ ದಿನ ಅಂತ ಆಚರಿಸುತ್ತೆ. ಹೌದು, ಪೋಪ್ ಜಾನ್ ಪಾಲ್ II ಅವರು ಘೋಷಿಸಿದ್ದು. ಅಂದೂ ಕೂಡ ಕಾರಂಜಿಯಲ್ಲಿ ಕೈ ಹಾಕೋಕೆ ಹೇಳಿದ್ಲು. ಫೆಬ್ರವರಿ 15ಕ್ಕೆ 6ನೇ ದರ್ಶನದಲ್ಲಿ ಸ್ಥಳೀಯ ಪಾದ್ರಿ ಒಂದು ಪ್ರಶ್ನೆ ಕೇಳಿ ಕಳಿಸಿದ್ರು. ಪರೀಕ್ಷೆ ಮಾಡ್ಲಿಕ್ಕೆ. ಅದಕ್ಕೆ ಉತ್ತರ ಬಂತು, ನನ್ನಲ್ಲಿ ನಂಬಿಕೆ ಇಡಿ ಮತ್ತು ನಾನು ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ ಅಂತ. ಇದು ಒಂಥರ ಪರಸ್ಪರ ಬದ್ಧತೆಯ ಕರೆ. ಬಿಲೀವ್ ಇನ್ ಮೀ ಅಂಡ್ ಐ ವಿಲ್ ಬಿಲೀವ್ ಇನ್ ಯು. ಆ ದರ್ಶನದಲ್ಲಿ ಮೇರಿಯಟ್ಗೆ ಒಂದು ರಹಸ್ಯ ಕೂಡ ಹೇಳಿದ್ಲು ಅಲ್ವಾ? ಅವಳು ಅತ್ತಳು ಅಂತಾನೂ ವರದಿ ಇದೆ. ಹೌದು, ಆ ರಹಸ್ಯ ಏನು ಅಂತ ಅವಳು ಯಾವತ್ತೂ ಹೇಳಲಿಲ್ಲ. ಫೆಬ್ರವರಿ 20ಕ್ಕೆ 7ನೇ ದರ್ಶನ. ಅಂದು ತುಂಬಾ ಚಳಿ, ಹಿಮ ಬೀಳ್ತಾ ಇತ್ತು. ಮೇರಿಯಟ್ ಹಿಮದ ಮೇಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ಲು. ಆ ದೃಶ್ಯ ಕಲ್ಪಿಸ್ಕೊಂಡ್ರೆ ಅದು ಭಕ್ತಿಯ ಪರಾಕಾಷ್ಠೆ ಅನ್ಸುತ್ತೆ. ಆಗ ಬಂದ ಸಂದೇಶ, ನನ್ನ ಪ್ರೀತಿಯ ಮಗು, ಬಹಳಷ್ಟು ಪ್ರಾರ್ಥಿಸು ಅಂತ. ಪ್ರೇ ಅ ಲಾಟ್. ಈ ಕರೆ ವಿಶೇಷವಾಗಿ ದೀನರ ಕನ್ಯೆಯಿಂದ ಬಂದಾಗ ಅದಕ್ಕೊಂದು ವಿಶೇಷ ಅರ್ಥ ಇದೆ. ಏನ್ ಹೇಳಿ? ಅಂದ್ರೆ ಕಷ್ಟದಲ್ಲಿರುವವರಿಗೆ, ಬಡವರಿಗೆ, ಬೇರೆ ಯಾವುದೇ ಸಾಧನಗಳು ಇಲ್ಲದಿದ್ರೂ ಪ್ರಾರ್ಥನೆ ಅನ್ನೋದು ಒಂದು ಸುಲಭವಾಗಿ ಸಿಗುವ, ಆದರೆ ಅತ್ಯಂತ ಶಕ್ತಿಯುತವಾದ ಆಧ್ಯಾತ್ಮಿಕ ಸಾಧನ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಹೌದು, ಎಲ್ಲರಿಗೂ ಲಭ್ಯವಿರುವ ಮಾರ್ಗ. ಹೌದು, ದೈವಿಕ ಸಹಾಯವನ್ನು ಕೇಳಿಕೊಳ್ಳೋಕೆ ಯಾವಾಗ್ಲೂ ಒಂದು ದಾರಿ ಇದೆ ಅನ್ನೋ ಭರವಸೆ. ಕೊನೆಯದಾಗಿ 8ನೇ ಮತ್ತು ಅಂತಿಮ ದರ್ಶನ ಆಗಿದ್ದು ಮಾರ್ಚ್ 2, 1933. ಅಂದು ಜೋರಾಗಿ ಮಳೆ ಬರ್ತಾ ಇತ್ತು. ಆಗ ಕನ್ಯೆ ತನ್ನ ಸಂಪೂರ್ಣ ಗುರುತನ್ನ, ತನ್ನ ಅತ್ಯುನ್ನತ ಶೀರ್ಷಿಕೆಯನ್ನ ಬಹಿರಂಗಪಡಿಸಿದ್ಲು. ನಾನು ರಕ್ಷಕನ ತಾಯಿ, ದೇವರ ತಾಯಿ, ಬಹಳಷ್ಟು ಪ್ರಾರ್ಥಿಸು. ಐ ಆಮ್ ದ ಮದರ್ ಆಫ್ ದ ಸೇವಿಯರ್, ಮದರ್ ಆಫ್ ಗಾಡ್, ಪ್ರೇ ಮಚ್. ಈ ಅಂತಿಮ ಗುರುತನ್ನ ಕೊನೆಯಲ್ಲಿ ಹೇಳಿದ್ದು ದೇವತಾಶಾಸ್ತ್ರೀಯವಾಗಿ ತುಂಬಾ ಮಹತ್ವದ್ದು. ಯಾಕೆ? ಅಂದ್ರೆ ಆಕೆ ದೇವರ ತಾಯಿ, ದೇವ್ತೋಕೋಸ್ ಆಗಿರೋದ್ರಿಂದಲೇ, ಆಕೆಯ ಮೂಲಭೂತ ಸ್ಥಾನಮಾನದಿಂದಲೇ ದುಃಖ ನಿವಾರಿಸುವ ಶಕ್ತಿ, ಅಧಿಕಾರ ಎಲ್ಲ ಬರೋದು ಅಂತ ಇದು ಸ್ಥಾಪಿಸತ್ತೆ. ಓ, ಹಾಗೆ. ಆಕೆಯ ಕರುಣೆ ಕೇವಲ ಒಂದು ಭಾವನೆ ಅಲ್ಲ, ಅದು ಆಕೆಯ ದೈವಿಕ ಅಸ್ತಿತ್ವದ, ಆಕೆಯ ಮಾತೃತ್ವದ ಭಾಗ ಅನ್ನೋದನ್ನ ಇದು ದೃಢಪಡಿಸತ್ತೆ. ಆದರೆ ನೀವು ಹೇಳಿದ ಹಾಗೆ ಇಷ್ಟೆಲ್ಲ ಆದ್ರೂ ಚರ್ಚ್ ಇದನ್ನ ತಕ್ಷಣ ಒಪ್ಕೊಳ್ಳಿಲ್ಲಲ್ಲ? ಖಂಡಿತ ಇಲ್ಲ. ಒಂದು ಕಡೆ ಹತ್ತಿರದಲ್ಲೇ ಬೀರಾಂಗ್ನಲ್ಲಿ ಆದ ಘಟನೆಗಳು, ಇನ್ನೊಂದು ಕಡೆ ಇಂಥ ಅಲೌಕಿಕ ಅಂತ ಹೇಳಲಾಗುವ ಘಟನೆಗಳ ಬಗ್ಗೆ ಚರ್ಚಿಗೆ ಯಾವಾಗಲೂ ಒಂದು ಸಹಜವಾದ ಸಂಶಯ, ಎಚ್ಚರಿಕೆ ಇರುತ್ತೆ. ಹೌದು, ಅವರು ಸುಲಭವಾಗಿ ನಂಬೋದಿಲ್ಲ. ಲೀಸ್ನ ಆಗಿನ ಬಿಷಪ್ ಲೂಯಿಸ್ ಜೋಸೆಫ್ ಕರ್ಕೋವ್ಸ್ ಬಹಳ ಜವಾಬ್ದಾರಿಯುತವಾಗಿ, ಆಳವಾಗಿ ತನಿಖೆ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಸಮಿತಿಗಳನ್ನೆಲ್ಲ ರಚಿಸಿದ್ರು ಅಲ್ವಾ? ಹೌದು, ಕನಿಷ್ಠ 3 ಬೇರೆ ಬೇರೆ ತನಿಖಾ ಸಮಿತಿಗಳು ಕೆಲಸ ಮಾಡಿದ್ವು. ವೈದ್ಯಕೀಯ ಪರೀಕ್ಷೆಗಳು, ಮನಃಶಾಸ್ತ್ರೀಯ ವಿಶ್ಲೇಷಣೆ, ದೇವತಾಶಾಸ್ತ್ರೀಯ ಪರಿಶೀಲನೆ, ಸಾಕ್ಷಿಗಳ ವಿಚಾರಣೆ ಎಲ್ಲವೂ ನಡೆಯಿತು. ಇದಕ್ಕೆ 16 ವರ್ಷ ಬೇಕಾಯ್ತಾ? ಹೌದು, ಬರೋಬ್ಬರಿ 16 ವರ್ಷಗಳ ದೀರ್ಘ ಪ್ರಕ್ರಿಯೆ. ಇದು ಚರ್ಚ್ನ ಆತುರವಿಲ್ಲದ, ವಿವೇಚನೆಯುಳ್ಳ ವಿಧಾನವನ್ನ ತೋರಿಸುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ನಂಬಕೆ ಬಂದ್ರೂ ಅಧಿಕೃತವಾಗಿ ಮಾನ್ಯ ಮಾಡೋಕಿಷ್ಟು ಸಮಯ ಬೇಕು. ಖಂಡಿತ. ಅಲೌಕಿಕತೆಯ ಪ್ರತಿಪಾದನೆಗಳನ್ನ ಪರಿಶೀಲಿಸೋಕೆ ಚರ್ಚ್ ಅನುಸರಿಸೋ ಅಧಿಕೃತ ತನಿಖಾ ಪ್ರಕ್ರಿಯೆ, ಕ್ಯಾನಾನಿಕಲ್ ಇನ್ವೆಸ್ಟಿಗೇಷನ್, ಬಹಳ ಕಠಿಣವಾದದ್ದು. ಸತ್ಯಾಸತ್ಯತೆಯನ್ನ ಖಚಿತಪಡಿಸಿಕೊಳ್ಳೋಕೆ ಈ ಬೌದ್ಧಿಕ ಶ್ರಮ, ತಾಳ್ಮೆ ಎಲ್ಲ ಅಗತ್ಯ. ಕೆಲವರಿಗಿದು ತಡ ಅಂತ ಅನಿಸಬಹುದು. ಅನ್ಸಿರುತ್ತೆ. ಆದರೆ ಚರ್ಚ್ನ ದೃಷ್ಟಿಯಲ್ಲಿ, ವಿಶೇಷವಾಗಿ ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಎಚ್ಚರಿಕೆ ಅತಿ ಮುಖ್ಯ. ಮಾನ್ಯತೆ ಕೂಡ ಹಂತ ಹಂತವಾಗಿ ಬಂತು ಅಲ್ವಾ? ಹೌದು. 1942 ಮತ್ತು 1947ರಲ್ಲಿ ಬಿಷಪ್ ಕೇರ್ಖೋವ್ಸ್ ಅವರು ದರ್ಶನಗಳ ವಾಸ್ತವತೆ, ಅಂದ್ರೆ ಮೇರಿಯಟ್ ಸುಳ್ಳು ಹೇಳುತ್ತಿಲ್ಲ, ಇದು ಕಟ್ಟುಕತೆ ಅಲ್ಲ ಅನ್ನೋ ಬಗ್ಗೆ ಪ್ರಾಥಮಿಕವಾಗಿ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಪೂರ್ತಿ ಮಾನ್ಯತೆ ಅಲ್ಲ. ಇಲ್ಲ. ಅಂತಿಮ ಅಧಿಕೃತ ಮಾನ್ಯತೆ ಸಿಕ್ಕಿದ್ದು ಆಗಸ್ಟ್ 22, 1949ರಲ್ಲಿ. ಅಂದ್ರೆ 2ನೇ ಮಹಾಯುದ್ಧದ ಭೀಕರತೆ ಮುಗಿದ 4 ವರ್ಷಗಳ ನಂತರ. ಆಗ ಬಿಷಪ್ ಕೇರ್ಖೋವ್ಸ್ ಅವರು
ಈ 8 ದರ್ಶನಗಳ ಅಲೌಕಿಕ ಮೂಲವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ವಿಥೌಟ್ ರಿಸರ್ವ್ ಅಧಿಕೃತವಾಗಿ ಗುರುತಿಸಿದ್ರು. ಆ ಸಮಯ ಕೂಡ ಮುಖ್ಯ ಅನ್ಸುತ್ತೆ. ಯುದ್ಧದ ನಂತರದ ಜಗತ್ತು. ಖಂಡಿತ. ಯುದ್ಧದಿಂದ ಜರ್ಜರಿತವಾದ ಜಗತ್ತು ಶಾಂತಿ, ಸಮಾಧಾನ, ಗುಣಪಡಿಸುವಿಕೆಗಾಗಿ ಹಂಬಲಿಸುತ್ತಿತ್ತು. ಆ ಸಂದರ್ಭದಲ್ಲಿ ಬೆನ್ಯುಕ್ಸ್ನ ದುಃಖ ನಿವಾರಣೆ ಮತ್ತು ಎಲ್ಲಾ ರಾಷ್ಟ್ರಗಳಾಗಿ ಅನ್ನೋ ಸಂದೇಶ ವಿಶೇಷವಾಗಿ ಪ್ರಸ್ತುತವಾಗಿ ಕಂಡಿತು. ಇದು ಕೇವಲ ಒಂದು ಕಾಲದ ಘಟನೆಯಲ್ಲ, ನಿರಂತರ ಮಾರ್ಗದರ್ಶನ ಅಂತ ಚರ್ಚ್ ಹೇಳಿದ ಹಾಗಾಯಿತು. ಹೌದು, ಅದನ್ನೇ ಸ್ಥಾಪಿಸಿತು. ಇದಕ್ಕೆ ವ್ಯಾಟಿಕನ್ನಿಂದಲೂ ಬೆಂಬಲ ಸಿಕ್ಕಿತ್ತು ಅಂತ ಹೇಳಿದ್ರಿ. ಹೌದು. 1956ರಲ್ಲಿ ಪೋಪ್ ಅವರ ಅಧಿಕೃತ ಪ್ರತಿನಿಧಿ ಅಂದ್ರೆ ಅಪೋಸ್ಟಾಲಿಕ್ ನುನ್ಸಿಯೋ ಬೆನ್ಯುಕ್ಸ್ಗೆ ಬಂದು ದೀನರ ಕನ್ಯೆಯ ಪ್ರತಿಮೆಗೆ ವಿದ್ಯುಕ್ತವಾಗಿ ಕಿರೀಟಧಾರಣೆ ಮಾಡಿದ್ರು. ಆಮೇಲೆ ಪೋಪ್ ಜಾನ್ ಪಾಲ್ II ಅವರ ಭೇಟಿ. ಹೌದು. 1985ರಲ್ಲಿ ಪೋಪ್ ಜಾನ್ ಪಾಲ್ II ರವರೇ ಖುದ್ದಾಗಿ ಬೆನ್ಯುಕ್ಸ್ ದೇವಾಲಯಕ್ಕೆ ಭೇಟಿ ನೀಡಿದ್ದು ಒಂದು ದೊಡ್ಡ ಮೈಲಿಗಲ್ಲು. ಅಲ್ಲಿ ಅವರು ಪವಿತ್ರ ಯೂಕರಿಸ್ಟ್ ಅನ್ನು ಆಚರಿಸಿದ್ರು. ಇದು ಬೆನ್ಯುಕ್ಸ್ನ ಜಾಗತಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿತು. ಈಗ ಸ್ವಲ್ಪ ದೇವತಾಶಾಸ್ತ್ರೀಯ ದೃಷ್ಟಿಯಿಂದ ನೋಡೋಣ. ದೀನರ ಕನ್ಯೆ ಈ ಶೀರ್ಷಿಕೆಯಲ್ಲೇ ಏನೋ ವಿಶೇಷತೆ ಇದೆ ಅಲ್ವಾ? ಖಂಡಿತವಾಗಿಯೂ. ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ಮೇರಿಯು ಸ್ವರ್ಗದ ರಾಣಿ, ಹೌದು. ಆದರೆ ಅದೇ ಸಮಯದಲ್ಲಿ ಆಕೆ ಸಮಾಜದ ಅತ್ಯಂತ ಬಡವರು, ದುರ್ಬಲರು, ಕಡೆಗಣಿಸಲ್ಪಟ್ಟವರ ಜೊತೆ ತನ್ನನ್ನು ಗುರುತಿಸಿಕೊಳ್ತಾಳೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಇದು ಕ್ಯಾಥೋಲಿಕ್ ಚಿಂತನೆಯಲ್ಲಿ ಬರುವ ದೀನರಿಗಾಗಿ ಆದ್ಯತೆಯ ಆಯ್ಕೆ, ಪ್ರೆಫರೆನ್ಷಿಯಲ್ ಆಪ್ಷನ್ ಫಾರ್ ದ ಪೂರ್ ತತ್ವಕ್ಕೆ ಹತ್ತಿರವಾಗಿದೆಯಾ? ನೇರವಾಗಿ ಸಂಬಂಧಿಸಿದೆ. ದೇವರ ವಿಶೇಷ ಗಮನ, ಆತನ ಕರುಣೆ ಸಮಾಜದ ಅಂಚಿನಲ್ಲಿರುವವರ ಮೇಲಿದೆ ಅನ್ನೋದರ ಸ್ಪಷ್ಟ ಸಂಕೇತ ಇದು. ಹಾಗೆ ನಾನು ದುಃಖವನ್ನು ನಿವಾರಿಸಲು ಬಂದಿದ್ದೇನೆ ಅನ್ನೋ ಸಂದೇಶ, ಇದು ಕೇವಲ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗ್ಲಿಲ್ಲ ಅಲ್ವಾ? ಅದು ಕಾರ್ಯರೂಪಕ್ಕೂ ಇಳಿತು. ಹೌದು, ಅದಕ್ಕೊಂದು ಉತ್ತಮ ಉದಾಹರಣೆ ಇದೆ. ನೀವು ಫಾದರ್ ಆಲ್ಶ್ವಾರ್ಟ್ಸ್ ಬಗ್ಗೆ ಹೇಳಿದ್ರಿ. ಹೌದು, ಅಮೆರಿಕದ ಪಾದ್ರಿಯವರು. ಬೆನ್ಯುಕ್ಸ್ನ ಈ ಸಂದೇಶದಿಂದ ಸ್ಫೂರ್ತಿ ಪಡೆದು 2ನೇ ಮಹಾಯುದ್ಧದ ನಂತರ ಕೊರಿಯಾದಲ್ಲಿ ಸಾವಿರಾರು ಅನಾಥರು, ಬಡ ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳನ್ನ ಕಟ್ಟಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಅವರನ್ನ ಕೊರಿಯಾದ ಬಡವರ ಸೇವಕ ಅಂತಲೇ ಕರೀತಾರೆ. ಅಂದ್ರೆ ಆ ಸಂದೇಶ ಕೇವಲ ಕೇಳಿ ಮರೆಯುವಂಥದ್ದಲ್ಲ, ಅದು ಕ್ರಿಯೆಗೆ ಪ್ರೇರೇಪಿಸುತ್ತೆ. ಖಚಿತವಾಗಿ. ಇನ್ನು ಆ ಕಾರಂಜಿಯ ವಿಷಯ, ಅದು ಎಲ್ಲಾ ರಾಷ್ಟ್ರಗಳಿಗಾಗಿ ಮೀಸಲು ಅಂತ ಹೇಳಿದ್ದು. ಅದರ ಸಾರ್ವತ್ರಿಕತೆಯನ್ನು ತೋರಿಸುತ್ತೆ. ಹೌದು. ಆ ನೀರು ಕೇವಲ ದೈಹಿಕ ಕಾಯಿಲೆಗಳನ್ನ ಗುಣಪಡಿಸೋಕೆ ಮಾತ್ರ ಅಲ್ಲ. ಅನೇಕರು ಹೇಳೋ ಪ್ರಕಾರ ನಂಬಿಕೆಯನ್ನ ಕಳೆದುಕೊಂಡವರು ಅಲ್ಲಿಗೆ ಹೋಗಿ ಆ ನೀರಿನಿಂದ ಆಧ್ಯಾತ್ಮಿಕ ಶಕ್ತಿಯನ್ನ ಮತ್ತೆ ನಂಬುವ ಬಲವನ್ನ, ಸ್ಟ್ರೆಂತ್ ಟು ಬಿಲೀವ್ ಅಗೇನ್, ಪಡೆದಿದ್ದಾರೆ. ಲೂರ್ಡೇಸ್ನ ನೀರಿನ ಹಾಗೆ ಇಲ್ಲೂ ನೀರು ಒಂದು ಶುದ್ಧೀಕರಣ ಮತ್ತು ದೈಹಿಕ ಕೃಪೆಯ ಸಂಕೇತವಾಯಿತು. ಹೌದು, ಬಹಳ ಮುಖ್ಯವಾದ ಸಂಕೇತ. ನಾವು ಆರಂಭದಲ್ಲಿ ಮಾತಾಡಿದ್ವಿ ಬೆನ್ಯುಕ್ಸ್ ಮತ್ತು ಬೀರಾಂಗ್ ಘಟನೆಗಳ ಬಗ್ಗೆ. ಆ ಎರಡರ ನಡುವಿನ ಸಂಬಂಧವನ್ನ ಹೇಗೆ ನೋಡ್ಬೋದು? ಅವು ಕಾಲ ಮತ್ತು ಸ್ಥಳದ ದೃಷ್ಟಿಯಿಂದ ತುಂಬಾ ಹತ್ರ ಇವೆ. ಅವುಗಳ ಸಂದೇಶಗಳನ್ನ ಹೋಲಿಸಿದ್ರೆ ಅವು ಒಂದಕ್ಕೊಂದು ಪೂರಕವಾಗಿದ್ವು ಅಂತ ಹೇಳ್ಬೋದು. ಹೇಗೆ? ಬೀರಾಂಗ್ನ ದರ್ಶನಗಳಲ್ಲಿ ಕನ್ಯೆ ತನ್ನನ್ನ ಚಿನ್ನದ ಹೃದಯದ ಕನ್ಯೆ ಅಂತ ಕರೆದುಕೊಂಡ್ಳು. ಅಲ್ಲಿನ ಸಂದೇಶ ಮುಖ್ಯವಾಗಿ ಪಾಪ, ನಿವೇದನೆ, ಪರಿವರ್ತನೆ, ಪ್ರಾರ್ಥನೆ ಮತ್ತು ತ್ಯಾಗದ ಮೇಲೆ ಕೇಂದ್ರೀಕೃತವಾಗಿತ್ತು. ನನಗಾಗಿ ನಿಮ್ಮನ್ನು ತ್ಯಾಗ ಮಾಡಿ ಅಂತ ಕೇಳಿದ್ಲು. ಅಂದ್ರೆ ಅದು ಹೆಚ್ಚು ಆತ್ಮದ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಓಕೆ. ಬೆನ್ಯುಕ್ಸ್ನಲ್ಲಿ ದೀನರ ಕನ್ಯೆ ಮುಖ್ಯವಾಗಿ ದೈಹಿಕ ಮತ್ತು ನೈತಿಕ ದುಃಖ ನಿವಾರಣೆ, ನಂಬಿಕೆ ಮತ್ತು ಆ ಕಾರಂಜಿಯ ಸಾರ್ವತ್ರಿಕ ಉಪಯೋಗದ ಮೇಲೆ ಗಮನ ಹರಿಸಿದ್ಲು. ಇದು ದೇಹ ಮತ್ತು ಮನಸ್ಸಿನ ಕಷ್ಟಗಳ ನಿವಾರಣೆಗೆ ಸಂಬಂಧಿಸಿದ್ದು. ಅಂದ್ರೆ ಒಂದು ಆತ್ಮಕ್ಕೆ ಇನ್ನೊಂದು ದೇಹ ಮನಸ್ಸಿಗೆ ಸಂಬಂಧಿಸಿದ ಹಾಗೆ. ಹೌದು. ಒಟ್ಟಾಗಿ ನೋಡಿದ್ರೆ ಆ ಯುದ್ಧಗಳ ನಡುವಿನ ಪೀಳಿಗೆಗೆ ಅವರ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಂಕಷ್ಟಗಳಿಂದ ಪಾರಾಗಲು ಒಂದು ಸಮಗ್ರವಾದ ಮಾರ್ಗವನ್ನು ಸೂಚಿಸಿದ ಹಾಗೆ ಕಾಣಿಸ್ತೆ. ಇವತ್ತು ಬೆನ್ಯುಕ್ಸ್ ಒಂದು ಪ್ರಮುಖ ತೀರ್ಥಯಾತ್ರಾ ಕೇಂದ್ರ. ಅಲ್ಲಿರೋ ದೀನರ ಕನ್ಯೆಯ ಪ್ರತಿಮೆ ಬಗ್ಗೆ ಹೇಳಿ. ಹೌದು, ಅದು ತುಂಬ ಸುಂದರವಾದ ಪ್ರತಿಮೆ. ಇಟಾಲಿಯ ಕರಾರ್ ಮಾರ್ಬಲ್ನಿಂದ ಕೆತ್ತಿರೋದು. 2.10 ಮೀಟರ್ ಎತ್ತರ ಇದೆ. ಇದನ್ನ ಇಟಾಲಿಯನ್ ಯಾತ್ರಿಕರು ಕೊಡುಗೆಯಾಗಿ ನೀಡಿದು. ಇದು ಶುರುವಿನಿಂದಲೇ ಈ ಸ್ಥಳದ ಅಂತಾರಾಷ್ಟ್ರೀಯ ಸ್ವರೂಪವನ್ನ ತೋರಿಸ್ತೆ. ಅಲ್ಲಿ ಯುರೋಪಿಯನ್ ಸಾಮರಸ್ಯದ ಸಂಕೇತವೂ ಇದೆ ಅಂದ್ರಿ? ಹೌದು, ಅದು ಕೂಡ ಬಹಳ ಸ್ವಾರಸ್ಯಕರ. 2ನೇ ಮಹಾಯುದ್ಧದ ನಂತರ ಹಿಂದಿನ ಶತ್ರುಗಳಾಗಿದ್ದ ಜರ್ಮನಿಯ ಯಾತ್ರಿಕರು ಅಲ್ಲಿ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದರು. ಅದಕ್ಕೆ ಯುರೋಪಿಯನ್ ಒಕ್ಕೂಟದ ಸ್ಥಾಪಕ ಪಿತಾಮಹರಲ್ಲಿ ಒಬ್ಬರಾದ ಆಗಿನ ಪಶ್ಚಿಮ ಜರ್ಮನಿಯ ಚಾನ್ಸ್ಲರ್ ಕೊನ್ರಾಡ್ ಅಡೆನೋರ್ ಅವರು ಒಂದು ದೊಡ್ಡ ಗಂಟೆಯನ್ನ ಕೊಡುಗೆಯಾಗಿ ನೀಡಿದರು. ವಾವ್!
ಇದು ನಿಜಕ್ಕೂ ಶಾಂತಿ, ಕ್ಷಮೆ, ರಾಷ್ಟ್ರಗಳ ನಡುವಿನ ಸಹಬಾಳ್ವೆಯ ಒಂದು ಶಕ್ತಿಯುತ ಸಂಕೇತ ಅಲ್ವಾ? ಖಂಡಿತವಾಗಿಯೂ. ಬೆನ್ಯೂಕ್ಸ್ನ ಸಂದೇಶ ಕೇವಲ ವೈಯಕ್ತಿಕ ಅಲ್ಲ, ಅದು ಜಾಗತಿಕ ಸಾಮರಸ್ಯಕ್ಕೂ ಕರೆ ನೀಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಹಳಷ್ಟು ಪ್ರಾರ್ಥಿಸು ಅನ್ನೋ ಕರೆಗೆ ಒಂದು ಜೀವಂತ ಪ್ರತಿಕ್ರಿಯೆ ಕೂಡ ಇದೆ ಅಲ್ವಾ? ಅಂತಾರಾಷ್ಟ್ರೀಯ ಪ್ರಾರ್ಥನಾ ಒಕ್ಕೂಟ, ಹೌದು, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ರೇಯರ್ IOPU, ಇದನ್ನ 1934ರಲ್ಲೇ ಸ್ಥಾಪಿಸಿದರು. ಇವತ್ತಿಗೂ ವಿಶ್ವದಾದ್ಯಂತ ಲಕ್ಷಾಂತರ ಸದಸ್ಯರು ಇದ್ದಾರೆ. ಅವರೆಲ್ಲ ಪ್ರತಿದಿನ ಸಂಜೆ 7 ಗಂಟೆಗೆ, ಅಂದ್ರೆ ದರ್ಶನಗಳು ಆದ ಅದೇ ಸಮಯಕ್ಕೆ, ಒಟ್ಟಾಗಿ ದೀನರ ಕನ್ಯೆಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಇನ್ನು ಈ ಘಟನೆಗಳ ಶಾಶ್ವತ ಫಲಗಳು ಅಂತ ನೋಡಿದ್ರೆ, ಮೇರಿಯಟ್ ಬೆಕೋ ಮತ್ತು ಆಕೆಯ ಕುಟುಂಬದ ಪರಿವರ್ತನೆ ಒಂದು ಮುಖ್ಯವಾದದ್ದು. ಹೌದು, ಅದು ತಕ್ಷಣದ ಮತ್ತು ಸ್ಪಷ್ಟವಾದ ಆಧ್ಯಾತ್ಮಿಕ ಫಲ. ಅದರ ಜೊತೆಗೆ ಕಾರಂಜಿಯ ನೀರಿನಿಂದ ದೈಹಿಕ ಗುಣಪಡಿಸುವಿಕೆಗಳು, ಫಿಸಿಕಲ್ ಕ್ಯೂರ್ಸ್ ಬಗ್ಗೆಯೂ ಅನೇಕ ವರದಿಗಳು ಬಂದಿವೆ. ಚರ್ಚ್ ಇವನ್ನೆಲ್ಲ ಹೇಗೆ ಪರಿಶೀಲಿಸುತ್ತೆ? ಚರ್ಚ್ ಇಂತಹ ವರದಿಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ, ಆದರೆ ತುಂಬಾ ಕಠಿಣವಾದ ವೈದ್ಯಕೀಯ ಮತ್ತು ಕ್ಯಾನನಿಕಲ್ ಮಾನದಂಡಗಳ ಮೂಲಕ ಪರಿಶೀಲಿಸುತ್ತೆ. ಲೂರ್ಡೆಸ್ನಲ್ಲಿ ಅನುಸರಿಸುವ ಮಾದರಿಯಲ್ಲೇ. ಅಂದ್ರೆ ಮೊದಲಿಗೆ ಮೂಲ ಕಾಯಿಲೆ ವೈದ್ಯಕೀಯವಾಗಿ ಗುಣಪಡಿಸಲಾಗದ್ದು ಅಂತ ದೃಢೀಕರಿಸಬೇಕು. ಎರಡನೇದಾಗಿ, ಗುಣಪಡಿಸುವಿಕೆ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ ತಕ್ಷಣವೇ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಆಗಿರಬೇಕು. ಇವೆಲ್ಲ ಸಾಬೀತಾದರೆ ಮಾತ್ರ ಚರ್ಚ್ ಅದನ್ನ ಅಧಿಕೃತವಾಗಿ ಅಲೌಕಿಕ ಗುಣಪಡಿಸುವಿಕೆ ಅಂತ ಗುರುತಿಸುತ್ತೆ. ಓಕೆ, ಇದು ಬಹಳ ಕಠಿಣವಾದ ಪ್ರಕ್ರಿಯೆ. ಹೌದು. ಮತ್ತೆ ಫಾದರ್ ಶ್ವಾರ್ಟ್ಸ್ ಅವರಂತಹವರ ಕಥೆಗಳು ತೋರಿಸೋ ಹಾಗೆ ದೀನರ ಕನ್ಯೆಯ ಸಂದೇಶ ಇವತ್ತಿಗೂ ಸಾಮಾಜಿಕ ಸೇವೆಗೆ, ಬಡವರ ಸೇವೆಗೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಿಂದ ನಾವು ಕಂಡುಕೊಂಡ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಖಂಡಿತ. 1933ರ ಕಷ್ಟದ ಕಾಲದಲ್ಲಿ ಬೆಲ್ಜಿಯಂನ ಬೆನ್ಯುಕ್ಸ್ನಲ್ಲಿ ನಡೆದ ದರ್ಶನಗಳು, ದೀನರ ಕನ್ಯೆ ಅನ್ನೋ ಆ ಹೃದಯ ಸ್ಪರ್ಶಿ ಶೀರ್ಷಿಕೆ, ದುಃಖವನ್ನು ನಿವಾರಿಸಲು ಬಂದಿದ್ದೇನೆ ಅನ್ನೋ ನೇರವಾದ ಭರವಸೆಯ ಸಂದೇಶ, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾ ರಾಷ್ಟ್ರಗಳಿಗಾಗಿ ಮೀಸಲಾದ ಆ ಕಾರಂಜಿ, ಚರ್ಚ್ನ ದೀರ್ಘ 16 ವರ್ಷಗಳ ತುಂಬಾ ಎಚ್ಚರಿಕೆಯ ತನಿಖೆ ಮತ್ತು ಅಂತಿಮ ಮಾನ್ಯತೆ, ಮತ್ತು ಬೀರಾಂಗ್ನ ದರ್ಶನಗಳೊಂದಿನ ಅದರ ಪೂರಕ ಸಂಬಂಧ. ಹೌದು, ಬೆನ್ಯುಕ್ಸ್ನ ಮಹತ್ವ ಇದೆಯಲ್ಲ, ಅದು ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ಉಳಿದಿಲ್ಲ, ಅದು ಇವತ್ತಿಗೂ ಜೀವಂತವಾಗಿರೋ ಒಂದು ಸಂದೇಶ. ನಿಜ. ದುಃಖದಲ್ಲಿರೋರಿಗೆ ಸಾಂತ್ವನ ನೀಡೋದು, ನಂಬಿಕೆಯ ಶಕ್ತಿಯನ್ನ ನೆನಪಿಸೋದು, ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳೋದು, ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದ ಬಡವರು, ಕಷ್ಟದಲ್ಲಿರೋರ ಕಡೆಗೆ ಗಮನ ಹರಿಸಿ ಅವರ ಸೇವೆ ಮಾಡಬೇಕು ಅನ್ನೋ ಕರೆಯನ್ನದು ಇವತ್ತಿಗೂ ನೀಡ್ತಲೇ ಇದೆ. ಆ ಕಾರಂಜಿ ಕೂಡ ಗುಣಪಡಿಸುವಿಕೆ ಮತ್ತು ಕೃಪೆಯ ಸಾರ್ವತ್ರಿಕ ಸಂಕೇತವಾಗಿ ಹರಿತಾನೆ ಇದೆ. ಹೌದು. ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಖಂಡಿತ. ನೋಡಿ, ಈ ಘಟನೆಗಳು ನಡೆದು ಈಗ ಸುಮಾರು 1 ಶತಮಾನ ಕಳೆಯುತ್ತಾ ಬಂತು. ನಮ್ಮ ಇವತ್ತಿನ ಜಗತ್ತು ತಂತ್ರಜ್ಞಾನದಲ್ಲಿ ಮುಂದುವರಿದಿದೆ, ವೇಗವಾಗಿದೆ, ಕೆಲವೊಮ್ಮೆ ತುಂಬಾ ವೈಯಕ್ತಿಕ ಅನ್ನಿಸ್ಬಿಡುತ್ತೆ. ಇಂಥ ಜಗತ್ತಿನಲ್ಲಿ ದೀನರ ಕನ್ಯೆಯ ಆ ಮೂಲ ಸಂದೇಶ ಅಂದ್ರೆ ಸಮಾಜದ ಅಂಚಿನಲ್ಲಿರುವವರ ನೋವಿಗೆ ಸ್ಪಂದಿಸೋದು, ಎಲ್ಲರ ಬಗ್ಗೆ ಸಹಾನುಭೂತಿ ಹೊಂದೋದು, ಎಲ್ಲಾ ರಾಷ್ಟ್ರಗಳು ಒಂದೇ ಅನ್ನೋ ಕಲ್ಪನೆಯ ಪ್ರಸ್ತುತತೆ ಏನು? ಅಥವಾ ಇದನ್ನ ಇನ್ನೊಂದು ರೀತಿ ಕೇಳೋದಾದ್ರೆ, ನಮ್ಮ ಕಾಲದ ದುಃಖಗಳನ್ನ, ಸವಾಲುಗಳನ್ನ ಎದುರಿಸುವಲ್ಲಿ ಮತ್ತು ಅವುಗಳನ್ನ ನಿವಾರಿಸೋಕೆ ಪ್ರಯತ್ನ ಪಡುವಲ್ಲಿ ಆಧ್ಯಾತ್ಮಿಕ ನಂಬಿಕೆ ಮತ್ತು ನಮ್ಮ ಮಾನವ ಪ್ರಯತ್ನಗಳ ನಡುವಿನ ಸಂಬಂಧವನ್ನ ನಾವಿವತ್ತು ಹೇಗೆ ನೋಡಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ, ಯೋಚಿಸಬೇಕಾದ ವಿಷಯ. ಇದರ ಬಗ್ಗೆ ಯೋಚಿಸ್ತಾ ಇಂದಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.